ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಇವತ್ತು ಕರ್ಕಾಟಕ ರಾಶಿಯವರಿಗೆ ಗುರುಬಲ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಬಂದಿದೆ. ನೀವು ಕಳೆದುಕೊಂಡಿರುವ ಸ್ಥಾನಮಾನ ಪಡೆದುಕೊಳ್ಳುವಿರಿ. ಈ ವರ್ಷ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ನಡೆಯುವುದು, ಹಣದ ಹರಿವು ಇರುವುದು, ಹಲವಾರು ಮೂಲಗಳಿಂದ ಧನಲಾಭವಾಗುವುದು, ನೀವು ಅಂದುಕೊಂಡಿರೋಕ್ಕಿಂತ ಹೆಚ್ಚು ಅಭಿವೃದ್ಧಿ ಉಂಟಾಗಲಿದೆ. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. ನಿಮ್ಮ ಹಾಗೂ ನಿಮ್ಮ ಸಂಗಾತಿಯವರ ಆರೋಗ್ಯ ಭಾಗ್ಯಕ್ಕಾಗಿ ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಸಿಂಧೂರ ಅರ್ಪಿಸಿ ಸೇವೆ ಮಾಡಿಕೊಂಡು ಬನ್ನಿ. ಇಂಜೆಕ್ಷನ್ಸು, ಗಾಯಗಳು, ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆ ಆವಾಗ ಇದೆ. ಇದರ ಪ್ರಭಾವ ಕಡಿಮೆ ಮಾಡಲು ಶನಿವಾರ 9 ಉಪವಾಸ ಮಾಡಿ. ಸಾಧ್ಯವಾದಷ್ಟು ಶಾಕಾಹಾರಿ ವೆಜಿಟೇರಿಯನ್ ಆಗಲು ಪ್ರಯತ್ನಿಸಿ. ಮದ್ಯಪಾನ ಮಾಡುವ ಅಭ್ಯಾಸವಿದ್ದವರು ಮದ್ಯಪಾನ ಮಾಡುವುದರಿಂದ ದೂರವಿರಿ. ತಂದೆ ತಾಯಿಗಳನ್ನು ಕಂಡರೆ ಸಿಟ್ಟು ಬರೋದು, ಯಾಕೆಂದರೆ ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುತ್ತದೆ ಎಂದು, ಅಥವಾ ನೀವುಗಳು ಮದುವೆಯಾಗಿ ಮಕ್ಕಳೊಂದಿಗೆ ಒಂದೇ ಮನೆಯಲ್ಲಿ ವಾಸವಾಗಿದ್ದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಚೆನ್ನಾಗಿ ನೋಡುತ್ತಿಲ್ಲವೆಂದು ಮನಸ್ಸಲ್ಲಿ ಯೋಚನೆಗಳು ಬರುವುದು. ತಂದೆ ತಾಯಿಯನ್ನು ಗೌರವಿಸಿ. ವಾದ ವಿವಾದದಿಂದ ದೂರವಿರಿ. ಹೊಸ ಮಿತ್ರರು ಸಿಗಲಿದ್ದಾರೆ. ಒಳ್ಳೆಯ ಸಮಯ ಅಂದ್ರೇ ಹಾಗೆ, ಎಲ್ಲರೂ ಹತ್ತಿರವಾಗ್ತಾರೆ. ಆದರೆ ನಾವು ಯಾರು ಬೇಕು, ಎಷ್ಟು ಬೇಕು ಅನ್ನೋದನ್ನು ಸರಿಯಾಗಿ ನಿರ್ಧಾರ ಮಾಡಿ ಹತ್ತಿರ ಮಾಡಿದರೆ ಕೆಟ್ಟ ಸಮಯಕ್ಕೂ ಬೇಜಾರಿಲ್ಲದೆ ಬದುಕಬಹುದು. ಇಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕಾಗುತ್ತದೆ. ಮನಸ್ಸು ಎಲ್ಲರನ್ನೂ ಇಷ್ಟಪಡುತ್ತದೆ. ವಿದ್ಯಾರ್ಥಿಗಳು ಕಾಂಪಿಟೇಷನ್ನಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಹಾಗೆಯೇ ನೀವು ಸಂತತಿಯನ್ನು ನಿರೀಕ್ಷಿಸುತ್ತಿದ್ದರೆ ಈ ವರ್ಷ ನಿಮ್ಮ ಆಸೆ ನೆರವೇರುವುದು. ಆಧ್ಯಾತ್ಮಿಕದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಕೂಡ ಒಳ್ಳೆಯ ಸಮಯ. ಒಳ್ಳೆಯ ಗುರುಗಳು ಸಿಕ್ಕಿ ಸಾಧನೆ ಮಾಡುವಿರಿ. ಸಮಾಜದಲ್ಲಿ ಗುರುತಿಸಲ್ಪಡುವಿರಿ. ಹಾಗಂತ ಸಂಸಾರದಲ್ಲಿರುವವರು ಕೂಡ ಭಕ್ತಿ ಜಾಸ್ತಿ ಮಾಡಿ ಮನೆಯವರಿಂದ ಮಾತು ಕೇಳುವ ಸಾಧ್ಯತೆ ಕೂಡ ಇದೆ. ನೀವು ಹಲವು ವರ್ಷದಿಂದ ಯಾವುದೋ ರೋಗದಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರವಾಗಿ ಒಂದು ಸರ್ಜರಿಯಾಗಿ ನೀವು ಈ ವರ್ಷ ಗುಣಮುಖರಾಗುತ್ತೀರಿ. ಹಾಗೂ ರೋಗಮುಕ್ತರಾಗುವ ಸಾಧ್ಯತೆಯೂ ಕೂಡ ತುಂಬ ಇದೆ. ಇವೆಲ್ಲವುದಕ್ಕೆ ಪರಿಹಾರವಾಗಿ ನೀವು ಏನು ಮಾಡಬೇಕು ಅಂದರೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಉತ್ತಮ. ಅಂದರೆ ಹಳದಿ ಬಣ್ಣದ ಹಣ್ಣುಗಳಾದ ಮಾವಿನ ಹಣ್ಣು, ಬಾಳೆಹಣ್ಣು ಇತ್ಯಾದಿಗಳನ್ನು ಮಾಡಿ. ಸಮಯ ಕಳೆದಂತೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ ಹಾಗೂ ಉತ್ಸಾಹವು ತುಂಬ ಬದಲಾವಣೆಯನ್ನು ತರುವುದು. ಕಲ್ಯಾಣಿ ಹಿಡನ್ ವೈಬ್ಸನ್ನು ನೋಡ್ತಾ ಇರಿ. ಎಲ್ಲವನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೊಂದಿಗೂ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.